ಇಷ್ಟೊತ್ತಪ್ಪ ಒಂದು ಹೆಜ್ಜೆ ಹೊರಕ್ಕೆ ಹಾಕಿರ್ಲಿಲ್ಲ. ಈಗ ಬಿಸಿಲು ಬಂತು ನೋಡು, ಈಗ ಒಂಚೂರು ಮೈ ಕಾವಾಗುತ್ತೆ. ಈ ಸೂರ್ಯ ಬರೋದಂತ ಮನೆಯಿಂದ ಹೊರಕ್ಕೆ ಬರೋಕ್ಕಾಗಲ್ಲ. ಒಳಗಿದ್ರು ತಲೆಗೆ ಪೇಟನ ಮೊಪ್ಲಾರ ಸುತ್ಕೊಂಡು ಕೆಲಸ ಮಾಡಬೇಕು. ಲೇ 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 ಎಷ್ಟು ಸರಿ ಹೇಳೋದು ನಿನಗೆ? ಒಬ್ಬೊಬ್ಬಳೆ ಮಾತಾಡ್ಕೋಬೇಡ ಕಣೆ. ಜನ ತಪ್ಪು ತಿಳ್ಕೊಂತಾರೆ ಅಂತ ಹೇಳ್ತೀನಿ. ಯಾವಾಗ ನೋಡಿದ್ರು ಸುಮ್ಮನೆ ಒಬ್ಬೊಬ್ಬಳೆ ಕೂತ್ಕೊಂಡು ಒಬ್ಬೊಬ್ಬಳೆ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಅಯ್ಯೋ, ಚಳಿಗೆ ನನಗಾಗೈತೆ. ಅದಕ್ಕೆ ಇಷ್ಟ ತನಕ ಹೊರಗಡೆ ಇದ್ದು ಕೆಲಸ ಮುಗಿಸಿ ಬಿಸಿಲು ಬಂತು ಅಂತ ಹೊರಗಡೆ ಕುತ್ಕೊಂಡು ಮಾತಾಡಿದ್ನಪ್ಪ ಅಷ್ಟೇ. ಬಿಸಿಲು ಬಂತು ಅದಕ್ಕೆ ಹೊರಗಡೆ ಬಂದು ಕುತ್ಕೊಂಡು ನನ್ನ ಪಾಡಿ ನಾನು ಮಾತಾಡ್ಕೊಂಡೆ. ಆದಿ ಬೀದಿ ಲೋಗೋನೇನು ಕರ್ಬಿಟ್ಟು ಮಾತಾಡ್ಸಿದ್ದೆ ನಾನು. ಮಾತಾಡಿದ್ರು ಕಷ್ಟ, ನಿಂತಾಗೆ ಸುಮ್ಮನೆ ಇದ್ರು ಕಷ್ಟ. ಆದಿ ಲೋಗೋನ ಕರೆದು ಮಾತಾಡ್ಸಿದ್ರೆ ಅದೊಂಥರ. ನಿನ್ನೆಟಿಗೆ ನೀನೇ ಮಾತಾಡ್ಕೊಂಡ್ರೆ ನನಗೊಂಥರ ಗಾಬರಿ ಆದಂಗೆ ಆಗುತ್ತೆ. ಯಾವ್ದು ಗಾಬರಿ ಏನೂ ಆಗಲ್ಲ, ಸುಮ್ಮನೆ ಇಲ್ದವೆಲ್ಲ ಹುಟ್ಟಾಕ್ಬೇಡ್ರಿ ನೀವು. ಇವತ್ತು ಸಂತೆಗೆ ಹೋಗ್ರಿ. ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆ ಕಾಯಿ ಅಂತವು ಟೊಮಾಟೊ ಆರಿಸ್ಕೊಂಡು, ಆಮೇಲೆ ಒಂದು ಅರ್ಧ ಕೆಜಿ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ತಗೊಂಡು ಬರ್ರಿ. ನಾಳೆಗೆ ಭಾನುವಾರ. ಹಂಗೇನೆಯ ಕೊತ್ತಂಬರಿ ಸೊಪ್ಪು ತಗೊಂಬರ್ರಿ. ಕೋಳಿ ಸಾಂಬಾರು ಮಾಡ್ಬೇಕು ನಾಳಿಕೆ. ಹಂಗಾಗಿ ಇವೆಲ್ಲ ಬೇಕು. ಬೇಗ ತಗೊಂಬಂದು ಒಳ್ಳೆ ತಗೊಂಡು ಜೋಡಿಸ್ಬಿಡ್ರಿ ಅತ್ಲಾಗೆ. ಬೆಳಗ್ಗೆನೆ ಒಂದು 8 ಗಂಟೆ 8:15 ಅಷ್ಟೊತ್ತಿಗೆ ಕೋಳಿ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ರಿ. 10 ಗಂಟೆಗೆಲ್ಲ ಸಾಂಬಾರು ಮಾಡಿಬಿಟ್ಟು ಉಂಡ್ಬಿಟ್ಟು ಮಾಕೊಂಬಿಡೋಣ. ನೀನು ಸರಿಯಾದ ನಾಯಿಗಳು. ಭಾನುವಾರ ಬಂತು ಅನ್ನೋಕ್ಕಿಲ್ಲ, ಒಳ್ಳೆ ಕೋಳಿ ತಿನ್ಬೇಕು ಅಂತ ಆಟ ಮಾಡ್ತಾಳೆ. ಈಗ ನೋಡು, 15ನೇ ತಾರೀಕಿಂದ ಧನುರ್ಮಾಸ ಶುರುವಾಗುತ್ತೆ. ಓ ಹೌದೇನ್ರಿ? ಹಂಗೆ ನಾವೇನೇನು ಧನುರ್ಮಾಸ ನಾನು ಮಾಡ್ಬೇಕಂತ ಇದ್ದೀನಿ. ಹಂಗಾದ್ರೆ ಏನು ಕೋಳಿ ಗಿಳಿ ಏನು ಕಟ್ ಮಾಡ್ಸ್ಕೊಂಡು ಬರಬೇಡ್ರಿ, ಬಿಡ್ರಿ ಅತ್ಲಾಗೆ. ಆಗಲೇ ಇವಾಗಿನ ತಿನ್ಬೇಕು ಅಂತಿದ್ದಲ್ಲೇ. ಇನ್ನೇನು ಧನುರ್ಮಾಸ 14ನೇ ತಾರೀಕಿಂದ ಶುರುವಾಗುತ್ತೆ ಅಂತ ನೀವು ಹೇಳ್ತಿದ್ದೀರಲ್ಲ, ಬೇಡ ಬಿಡ್ರಿ ಅತ್ಲಾಗೆ. ಇದೊಂದು ತಿಂಗಳು ಬಿಟ್ಬಿಡ್ತೀನಿ. ಪುಟ್ರಂಗಜ್ಜಿ, ಶಿವಮ್ಮ, ಮತ್ತೆ ಸುಂದರಕ್ಕ, ಸುಶೀಲಮ್ಮ ಅವರೆಲ್ಲ ಈ ಧನುರ್ಮಾಸ ಆಚರಣೆ ಮಾಡ್ತಾರಂತೆ. ಮದುವೆ ಮತ್ತೆ ಶುಭ ಕಾರ್ಯಗಳಿಗೆಲ್ಲ ಇದೊಂಥರ ನಿಷೇಧ ಅಂತೆ ಈ ಮಾಸ. ಮಾರ್ಗಶಿರ ಧನುರ್ಮಾಸ ಶುಭ ಕಾರ್ಯಗಳಿಗೆ ಮನೆಗಿನ ಕಟ್ಟಿ ಉದ್ಘಾಟನೆ ಮಾಡ್ತಾರಲ್ಲ ಅಂಥವರಿಗೆ, ಆಮೇಲೆ ಮದುವೆ ಕೆಲಸಕ್ಕೆಲ್ಲ ಇವು ಅಶುಭ ಅಂತಿದ್ದು ಈ ಮಾಸ. ಆಯಿತು, ನಾನು ಹೋಗ್ಬಿಟ್ಟು ಪುಟ್ರಂಗಜ್ಜಿ ತಕ್ಕ ಹೋಗ್ತೀನಿ. ಧನುರ್ಮಾಸ ಮಹತ್ವನ ನಾನು ಕೇಳ್ಕೊಂಡು ನಾನು ಅವ್ರ ಜೊತೆಗೆ ಪೂಜೆ ಪುನಸ್ಕಾರ ಮಾಡ್ತೀನಿ. ಸರಿ ಆಯಿತು, ನೀವು ಸಂತೆಗೆ ಹೋಗ್ರಿ, ನಾನು ಪುಟ್ರಂಗಜ್ಜಿ ಮನೆ ಹತ್ರ ಹೋಗ್ತೀನಿ. ಸರಿ ಕಣ, ಆಯಿತು, ನಾನು ಸಂತೆಗೆ ಹೋಗಿ ಬರ್ತೀನಿ. ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಮನೆ ಹತ್ರ ಇರ್ಬೇಕು ನೋಡು. ಆಮೇಲೆ ಪುಟ್ರಂಗಜ್ಜಿ ಅದೇಳ್ತು ಇದೇಳ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಮಾತಾಡ್ಕೊಂಡು ಹಂಗೆ ಕೂತ್ಕೊಂಡು ಆಮೇಲೆ ಆಯ್ತು ಹೇಳ್ರಿ, ಹೋಗಿ ಕೇಳ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವು ಸಂತೆಯಲ್ಲಿ ಅವ್ರು ಸಿಕ್ಕರು ಇವ್ರು ಸಿಕ್ಕರು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಿಂತೀರ. ಪಟ್ನೆ ಸಂತೆ ಮಾಡ್ಕೊಂಡು ಬೇಗ ಬಂದ್ಬಿಡ್ರಿ. ಶಿವಮ್ಮ, ಈ ಚಳಿಗಂತೂ ಕಾಫಿ ಕುಡಿದು ಬಿಟ್ರೆ ಅತ್ಲಾಗೆ ಜೀವ ಬೆಚ್ಚಗಿರ್ತಾನೆ. ಇಲ್ಲಾಂತಂದ್ರೆ ಈ ಕಾಫಿ ಗೀಪಿ ಕುಡಿದಂಗಿದ್ರೆ ದಿನವೇ ಕಳ್ದಂಗೆ ಆಗಲ್ಲ ನನಗಂತೂ. ಭಾಳ ಚೆನ್ನಾಗಿ ಮಾಡಿದೆ ಕಣೆ ಕಾಫಿನ. ಅದೇನು ಬಿಡಿಯತ್ತೆ. ನನಗೆ ಇಲ್ಲಿಗೆ ಬಂದಾಗ ಯಾವ ಕೆಲಸ ಮಾಡಕ್ಕೆ ಬರ್ತಿರ್ಲಿಲ್ಲ. ಪ್ರತಿಯೊಂದು ನೀವೇ ಹೇಳ್ಕೊಟ್ಟಿರೋದಲ್ವಾ, ಹಂಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ನಾನು ಕಲ್ತ್ಕೊಂಡಿದ್ದೀನಿ. ಹಂಗಾಗಿ ಕಾಫಿ ಮಾಡೋದು, ಅಡುಗೆ ಮಾಡೋದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಇತ್ತೀಚೆಗೆ. ಹೌದೌದು, ಯಾವುದೇ ಕೆಲಸ ಮಾಡೋಕ್ಕೂ ಫಸ್ಟು ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲ ಅಂತಂದರೆ ಯಾವ ಕೆಲಸನೂ ಸರಿಯಾಗಲ್ಲ. ನಾನು ಹೇಳ್ಕೊಟ್ಟಂಗೆ ನೀನು ಗಮನ ಇಟ್ಟು ಕಲ್ತ್ಕೊಂಡು ಈಗ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿದ್ದೆ ಕಣ್ ಹೇಳು. ಅಗ್ಗಳ ಪಂಕಜಮ್ಮ. ಓಹೋ ಪಂಕಜ ಅವರೇ, ಭಾಳ ದೂರ ಬಂದುಬಿಟ್ಟಿದ್ರೆ ಬರ್ರಿ ಕೂತ್ಕೊಳ್ರಿ. ಬನ್ನಿ ಕಾಫಿ ಕುಡಿಯೋಣ ಬನ್ನಿ. ಅಯ್ಯ ಬೇಡ ಕಣಮ್ಮ, ನಾವು ಇವಾಗಿನ ಕಾಫಿ ಮಾಡ್ಕೊಂಡು ಬಂದ್ವಿ. ನಮ್ಮ ಯಜಮಾನರು ಸಂತೆ ಕಳಿಸ್ತೆ. ನೋಡ್ರಿ ಪುಟ್ರಂಗಜ್ಜಿ, ಇದೇ ತಿಂಗಳು 14ನೇ ತಾರೀಕಿಂದ, ಇದೇ ಡಿಸೆಂಬರ್ 14ನೇ ತಾರೀಕಿಂದ ಧನುರ್ಮಾಸ ಶುರುವಾಗುತ್ತಂತಲ್ಲಜ್ಜಿ. ನೀವು ಪ್ರತಿ ವರ್ಷ ಧನುರ್ಮಾಸ ಹಬ್ಬ ಮಾಡ್ಕೊಂಡು ಹೋಗಲ್ವ ನೀವು? ನಿಂತ್ಕೊಂಡೆ ಮಾತಾಡ್ತಾರೆ ಯಾವಳು? ಬರ ಇಲ್ಲಿ ಕೂತ್ಕೊಂಡು ಮಾತಾಡೋದು, ಬರ ಇಲ್ಲಿ. ಬಂದೆ ನಾನು ಬಂದಿರೋದೇ ನಿನ್ನ ಜೊತೆ ಧನುರ್ಮಾಸದ ಬಗ್ಗೆ ಮಾತಾಡೋಕ್ಕೆ ಕಣಜ್ಜಿ. ಹೌದು, ಇದೇ ತಿಂಗಳು ಡಿಸೆಂಬರ್ 14ನೇ ತಾರೀಕಿನೇ ಧನುರ್ಮಾಸ ಶುರುವಾಗುತ್ತೆ. ಏನು ಪುಟ್ಟಂಗಜ್ಜಿ ಧನುರ್ಮಾಸದ ಮಹತ್ವ? ಏನಕ್ಕೆ ಧನುರ್ಮಾಸ ಮಾಡಬೇಕು? ಅದರಿಂದ ಏನೇನು ಪ್ರಯೋಜನಗಳು? ಅದೇ ಕಣಮ್ಮ, ಧನುರ್ಮಾಸದ ಮಹತ್ವ ಹೇಳ್ತೀನಿ ಕೇಳು. ಧನುರ್ಮಾಸದಲ್ಲಿ ಈ ಸೂರ್ಯ ಇರ್ತಾನಲ್ಲ, ಧನುರಾಶಿನ ಪ್ರವೇಶ ಮಾಡ್ಬಿಡ್ತಾನೆ ಒಂದು ತಿಂಗಳು. ಅವಾಗ ಈ ವಿಷ್ಣು ಮತ್ತು ಶಿವನ ಆರಾಧನೆ ಮಾಡೋಕ್ಕೆ ಭಾಳ ಒಳ್ಳೆ ಮಾಸ ಇದು. ಮದುವೆ ಶುಭ ಕಾರ್ಯಗಳು, ಆಮೇಲೆ ಗೃಹ ಪ್ರವೇಶ, ಈ ರೀತಿ ನಾಮಕರಣಗಳನ್ನ ಈ ಟೈಮಲ್ಲಿ ಮಾಡಲ್ಲ. ಇದೇ ಡಿಸೆಂಬರ್ 14ನೇ ತಾರೀಕಿಂದ ಜನವರಿ 14ನೇ ತಾರೀಕುವರೆಗೂ ಧನುರ್ಮಾಸ ಇರುತ್ತೆ. ಸೂರ್ಯ ಊಟಕ್ಕಿಂತ ಮುಂಚೆ ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು 4:15 ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ವಿಷ್ಣು ಅಥವಾ ಶಿವಂಗೆ ಆರಾಧನೆ ಮಾಡಿಬಿಟ್ಟು
ಬೆಳಗಿನ ಜಾವ ಅಷ್ಟೊತ್ತಿಗೆ ಸೂರ್ಯ ಊಟ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಬಿಟ್ರೆ ಭಾಳ ಒಳ್ಳೇದಾಗುತ್ತೆ. ನಾವೇನೇನು ಅಂದ್ಕೊಂಡಿರ್ತೀವೋ ಕೋರಿಕೆಗಳು ಅವೆಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಹೇಳ್ಬಿಟ್ಟು ಈ ಧನುರ್ಮಾಸದ ಮಹತ್ವ. ಈ ತಿಂಗಳಲ್ಲಿ ವಿಶೇಷವಾಗಿ ಗೃಹ ಪ್ರವೇಶಗಳನ್ನ ಮಾಡಲ್ಲ, ಮದುವೆಗಳನ್ನೂ ಮಾಡಲ್ಲ, ಹೆಣ್ಣಿಗೆ ನೋಡೋದು ಅಂಥ ಕೆಲಸಗಳನ್ನು ಏನು ಮಾಡಲ್ಲ. ಮತ್ತೆ ಪೂಜೆ ಗೀಜೆಲ್ಲ ಮಾಡೋದಕ್ಕೆ ಒಳ್ಳೇದಾಗುತ್ತೆ ಅಂತ ಶುಭ ಕಾರ್ಯಗಳಿಗೆಲ್ಲ ಮಾಡಂಗಿಲ್ಲ ಏನಾಗಿದ್ರೆ? ಮಾಡಂಗಿಲ್ಲ ಕಣಮ್ಮ. ಅವೆರಡು ಕೆಲಸ ಮಾತ್ರ ಶುಭ ಕಾರ್ಯಗಳನ್ನ ಈ ತಿಂಗಳಲ್ಲಿ ಧನುರ್ಮಾಸದಲ್ಲಿ ಮಾಡಂಗಿಲ್ಲ. ಪೂಜೆ ಬೇಗ ಪುನಸ್ಕಾರ ಮಾಡ್ಬೋದು, ದಾನ ಧರ್ಮಕ್ಕೆ ಮಾತ್ರ ಪವಿತ್ರವಾದ ಸಮಯ ಅಂತಿದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕೈ ಮುಗಬೇಕು, ತೀರ್ಥ ಪ್ರಸಾದವೆಲ್ಲ ತಗೋಬೇಕು. ಅದು ಬೆಳಕರಿ ಅಷ್ಟೊಳಗಾಗಿನೇ ಮಾಡಬೇಕು. ಎಲ್ಲ ದೇವಸ್ಥಾನಗಳಲ್ಲಿ ಇಲ್ಲಿ ನಮ್ಮ ಒಳ್ಳೇದಂತಲ್ಲ, ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಈ ಧನುರ್ಮಾಸನ ಆಚರಣೆ ಮಾಡ್ತಾರೆ ಭಕ್ತರು. ಆ ಟೈಮಲ್ಲಿ ಒಂದು ತಿಂಗಳು ಕಷ್ಟಪಟ್ಬಿಟ್ಟು ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ತಾ ಬಂದರೆ, ಶಿವ ಅಥವಾ ವಿಷ್ಣು ದೇವ್ರನ್ನ ಆಚರಣೆ ಮಾಡಿದ್ರೆ ವಿಷ್ಣು ದೇವರು ಈ ತಪಸ್ಸಿಗೆ ಪೂಜೆಗೆ ಮೆಚ್ಬಿಟ್ಟು ಏನೇನು ಇಷ್ಟ ಅರ್ಥ ಇರ್ತಾವೋ ಅವನ್ನೆಲ್ಲ ನೆರವೇರ್ಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ನಾನು ಮೊದಲೇನು ಮಾಡ್ತಾ ಇರಲಿಲ್ಲ. ನಾನು ಮದುವೆ ಆಗಿ ಬಂದಾದ್ಮೇಲೆ ಇಲ್ಲಿ ನಮ್ಮ ಅಜ್ಜ ಜೊತೆ ಸೇರ್ಕೊಂಡು ನಾನು ಧನುರ್ಮಾಸನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿ ವರ್ಷ. ನಮಗೂ ಅಷ್ಟೇ ಪ್ರತಿ ವರ್ಷನೂ ಒಳ್ಳೇದಾಗ್ತೈತೆ. ಇವತ್ತಿನವರೆಗೂ ನಮ್ಗೆ ಯಾವುದೇ ರೀತಿ ಕೆಟ್ಟ ದಿನ ಆಗಿಲ್ಲ. ಧನುರ್ಮಾಸ ಮಾಡ್ಬೇಕಾದ್ರೆ ಭಾಳ ಸ್ವಲ್ಪ ಕಷ್ಟ ಅನಿಸ್ಬೋದು ಬೆಳಗಿನ ಜಾವ ಎದ್ದು ಸ್ನಾನ ಮಾಡೋದು, ಆದರೆ ಈ ವ್ರತನ ಆಚರಣೆ ಮಾಡೋದ್ರಿಂದ ನಮಗೆಲ್ಲ ಒಳ್ಳೇದೇ ಆಗುತ್ತೆ. ನೋಡಮ್ಮ, ನಾನು ಒಂದು 20 ವರ್ಷದಿಂದ ಮಾಡ್ತಿದ್ದೀನಿ. ನಮಗೆ ಭಾಳ ಒಳ್ಳೇದಾಗ್ತಾ ಬಂದೈತೆ ಧನುರ್ಮಾಸ ಎಲ್ಲರಿಗೂ ಒಳ್ಳೇದೇ ಮಾಡೋದು. ಆದರೆ ಅಷ್ಟೇ ಶ್ರದ್ಧೆಯಿಂದ ಪೂಜೆ ಗೀಜೆ ಮಾಡಬೇಕು. ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಪೂಜೆಗಳನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಈ ಟೈಮಲ್ಲಿ ಭಾಳ ಒಳ್ಳೆ ಫಲ ಕೊಡ್ತಾನೆ ಅಂತ ನಂಬಿಕೆ. ನಾನು ಪ್ರತಿ ವರ್ಷ ಮಾಡ್ತೀನಲ್ಲ, ನನಗೆ ಫಲ ಸಿಕ್ಕೈತೆ. ಹೌದೇನು ಪುಟ್ಟಣ್ಣಜ್ಜಿ? ನನಗೂ ಅಷ್ಟೇ ಇದ್ರ ಬಗ್ಗೆ ಭಾಳ ಕುತೂಹಲ ಆಗ್ತಿತ್ತು. ನಮ್ಮ ಯಜಮಾನ್ರಿಗೆ ಕೇಳಿದೆ, ಅವರು ಧನುರ್ಮಾಸ ಅಂತ ಮಾತ್ರ ಹೇಳಿದ್ರು. ಆಯ್ತು ಬಿಡ್ರಿ, ಅದ್ಲಾಗ ಪುಟ್ಟಣ್ಣಜ್ಜಿ ಇದ್ರೆ ಹೋಗಿ ಕೇಳ್ಕೊಂಬರ್ದೆ ಅಂತ ಹೇಳ್ಬಿಟ್ಟು ಬಂದೆ ನಾನು. ಆಮೇಲೆ ಅಜ್ಜಿ, ಇದಕ್ಕೆ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಪೂಜೆ ಗೀಜೆ ಮಾಡ್ತಾರಂತಲ್ಲ ಅಜ್ಜಿ, ಹೌದಾ? ಎಲ್ಲ ನಿನ್ನ ಭಕ್ತಿ ಕಣಮ್ಮ. ನಿಂಬೆಹಣ್ಣು ದೀಪ ಹಚ್ಬೇಕಂತಾನೆ ಇಲ್ಲ, ಮಣ್ಣಿನ ದೀಪದಲ್ಲಿ ಎಣ್ಣೆ ತಗೊಂಡೋಗಿ ಬತ್ತಿ ಇಟ್ಟು ಗಡ್ಡಿಗೆ ದೀಪ ಹಚ್ಚಿದ್ರು ಸಾಕು ಕಣಮ್ಮ. ಭಕ್ತಿಯಿಂದ ಒಂದೆರಡು ಊದಿನ ಗಡ್ಡಿ ತಗೊಂಡೋಗಿ ಅಲ್ಲಿ ಬೆಳಗಿನ ಸ್ನಾನ ಮಾಡ್ಕೊಂಡು ಒಂದೆರಡು ಊದಿನ ಗಡ್ಡಿ ತಗೊಂಡೋಗಿ ಅಲ್ಲಿ ದೇವರಿಗೆ ಬೆಳಗಿದ್ರು ಸಾಕು ನಿಂಗೆ. ಅದು ಒಂದು ಭಕ್ತಿನೇ. ಒಟ್ಟು ಭಕ್ತಿ ಶ್ರದ್ಧೆಯಿಂದ ಇರಬೇಕು. ಆಡಂಬರ ಇರಬಾರ್ದು. ನೀವು ಬರೀ ಸ್ನಾನ ಮಾಡ್ಕೊಂಡು ಹೋಗಿ ಅಡ್ಡ ಬಿದ್ರೂ ಆ ದೇವರು ನಿನ್ನ ಕೋರಿಕೆನ ಇಚ್ಛೆಗಳನ್ನ ಪೂರ ಮಾಡ್ತಾನೆ. ಏನು ತುಂಬ ತಿಳ್ಕೊಡ್ತಿದ್ದೀರಲ್ಲ. ನೀವು ಈ ಸರಿ ಧನುರ್ಮಾಸ ಏನಾರು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹ್ಞೂನಮ್ಮ ಶಿವಮ್ಮ, ನಾನು ಅಷ್ಟೇ ಈ ಸರಿ ಧನುರ್ಮಾಸನ ಆಚರಣೆ ಮಾಡಬೇಕು ಅಂತ ಇದ್ದೀನಿ. ನೀವು ಹೇಳ್ದಂಗೆ ನಾನು ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಎದ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇದೇ ಥರ ಒಂದು ತಿಂಗಳು ಕಷ್ಟಪಡ್ತೀನಿ, ನನಗೂ ಒಳ್ಳೇದಾಗುತ್ತೆ. ಮಾಡಿ ಅಮ್ಮ, ಮಾಡು. ನಿನಗೂ ಅಷ್ಟೇ, ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಂತಂದರೆ ಮಾಡ್ಬೇಕು. ಮತ್ತೆ ಪುಟ್ಟಂಗಜ್ಜಿ, ನಾನು ಮಾಡ್ತೀನಿ. ದೇವರು ನನಗೆ ಒಳ್ಳೇದು ಮಾಡಲಿ ಅట్లాಗೆ ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡಿ ಹೋಗಿ ಬರ್ತೀನಿ ನಾನು ದೇವಸ್ಥಾನಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ. ಮಾಡಿ ದೇವರು ಒಳ್ಳೇದು ಮಾಡಲಿ ನಿಮಗೆ. ಓಹೋ, ಏನು ನಮ್ಮನೆ ಮುಂದೆ ಇಷ್ಟೊಂದು ಜನ ಲೇಡೀಸ್ ಸೇರಿಬಿಟ್ಟಿದ್ದಾರೆ. ನೋಡೆ ಶಿವಮ್ಮ, ನಿನ್ನ ಗಂಡ ಆಲೆ ಬೆಳಬೆಳೆ ಕುಡ್ಕೊಂಬಂದ್ಬಿಟ್ಟಿದ್ದಾನೆ. ನನಗಂತೂ ಬುದ್ಧಿ ಹೇಳಿ 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 ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗೆ. ನೀನು ಹೇಳಿ ಬುದ್ಧಿನ. ಅಯ್ಯೋ ಬಿಡ್ರಿ ಅತ್ತೆ, ನಾವು ಎಷ್ಟು ಸರಿ ಅಂತ ಹೇಳೋಣ? ಎಷ್ಟು ಸರಿ ಕುಡಿಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ತಿರ್ಗಾ ಅದೇ ಬುದ್ಧಿ ಮಾಡಿದ್ರೆ ನನಗೂ ಸಾಕಾಗ್ಬಿಟ್ಟೈತೆ ಕಣಕ್ಕೆ ಅತ್ಲಾಗೆ. ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟಿನಿ. ಏನು ಡಿಸ್ಕಷನ್ ಮಾಡ್ತಾ ಇದ್ದೀರಾ ನೀವು? ತಿಂಡಿ ಗಿಂಡಿ ಏನಾರ ಮಾಡಿದ್ದೀರಾ? ನನಗೆ ಹಸುವಾಗಿದೆ, ಇವತ್ತು ತುಂಬ ಹಸುವಾಗಿದೆ. ನಾನು ಊಟ ಮಾಡಬೇಕು ಇವಾಗ. ಏನು ಪಂಕಜಮ್ಮನವರು ಇಷ್ಟು ದೂರ ಪಾದ ಬಳಸ್ಬಿಟ್ಟಿದ್ದೀರಾ? ಅಯ್ಯೋ ಏನಿಲ್ಲ ಅಣ್ಣ, ಈಗ 14ನೇ ತಾರೀಕಿಂದ ಧನುರ್ಮಾಸ ಶುರು ಆಗುತ್ತಲ್ಲ, ಅದ್ರ ಮಹತ್ವ ಪ್ರಾಮುಖ್ಯತೆ ಯಾಕೆ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಕೇಳ್ಕೊಂಡು ಹೋಗಕ್ಕೆ ಪುಟ್ಟರಂಗ ಜೊತೆ ಕೇಳ್ಕೊಂಡು ಹೋಗಿ ಬಂದಿದ್ದೆ ಕರಿಯಪ್ಪಣ್ಣ. ಓಹೋ, ಧನುರ್ಮಾಸ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ನಮ್ಮನೆ ಪಾದ ಬೆಳೆಸಿದ್ದೀರ. ನೀವು ಹಂಗಿದ್ರೆ ಈ ಸರಿ ಧನುರ್ಮಾಸ ವ್ರತನ ಆಚರಣೆ ಮಾಡ್ತೀರಾ ಅನ್ನಂಗಾಯ್ತು, ಹೌದಲ್ವಾ? ಅವಳು ಧನುರ್ಮಾಸ ಪೂಜೆ ಆಚರಣೆ ಮಾಡೋಕ್ಕೆ ಹೆಂಗೆ ಏನು ಇತ್ತಂತ ಕೇಳ್ಕೊಂಡೋಗಿ ಬಂದಿರೋದು. ಕೇಳ್ಕೊಂಡೋಗಿ ಮಾಡ್ತಾಳೆ. ನೀನು ಅಚ್ಚುಕಟ್ಟಾಗಿ ಮುದ್ದೆ ಮಾಡಿಟ್ಟಿದ್ದಾಳೆ ನೋಡು, ಮುದ್ದೆ ಬಸ್ಸಾರು ಮಾಡಿಟ್ಟಿರ್ತಾಳೆ. ಊಟ ಮಾಡಿ ನಡಿ. ಹೋಗ್ರಿ ಕರಿಯಪ್ಪಣ್ಣ, ನೋಡ್ರಿ ಮುದ್ದೆ ಬಸ್ಸಾರು ಮಾಡಿಟ್ಟಿದ್ದಾರಂತೆ. ಹೋಗಿ ಊಟ ಮಾಡಿ ಸ್ವಲ್ಪ ನಿಮ್ದೆ ನಿದ್ದೆ ಮಾಡ್ರಿ. ಬೆಳಗ್ಗೆ ತೋಟಕ್ಕೆ ಹೋಗಿ ಬಂದಿದ್ದೀರಾ, ಭಾಳ ಸುಸ್ತಾಗಿರುತ್ತೆ. ಹೋಗ್ರಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋಗ್ರಿ. ಹ್ಞೂನಮ್ಮ, ನಾನು ಮಾಡ್ತೀನಿ. ನೀವು ಒಂಚೂರು ನಮ್ಮನೆ ಊಟ ಮಾಡ್ಕೊಂಡು ಹೋಗ್ರಿ, ಬರ್ರಿ. ಇಲ್ಲ ಬೇಡ, ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು ಬಂದ್ವಿ. ನಮ್ಮ ಯಜಮಾನ್ರು ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ, ಅವರು ತಿನ್ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಸಂತೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಹಗ್ಗಳ ನೋಡ್ರಿ ಅತ್ತಗೆ ಮನೆ ಕೆಲಸ ಮಾಡೋ ಅಂತಂದ್ರೆ ಇದು ಹೋಗ್ಲಿ ಬಿಡ್ರಿ. ಸರಿ ಕಣಮ್ಮ, ಆಯಿತು. ನೈಸ್ ಟು ಮೀಟ್ ಯು. ಮತ್ತೊಂದು ಸರಿ ಸಿಗೋಣ. ನೋಡಿದ್ರೆ
ನೀವು ನಿಮ್ಮಲ್ಲಿ ಇವಾಗ ಧನುರ್ಮಾಸ ಆರಂಭ ಆಗ್ತಿದೆಯಲ್ಲ, ನೀವು ಧನುರ್ಮಾಸ ಪೂಜಾ ಕಾರ್ಯಕ್ರಮನ ನಿಮ್ಮಲ್ಲಿ ಆರಂಭ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಬಹಳ ಒಳ್ಳೇದು. ನಿಮಗೆ ಖಂಡಿತ ಒಳ್ಳೇದು ಆಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಧನುರ್ಮಾಸ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಗೆಲ್ಲರಿಗೂ ಧನುರ್ಮಾಸ ಆರಂಭ ಆಗ್ತಿರೋದಕ್ಕೆ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹ್ಞೂನ್ರಪ್ಪ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಈ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನೀವು, ಆಯ್ತಾ? ನೀವು ಅಷ್ಟೇ ಬೆಳಗ್ಗೆನೆ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಸೂರ್ಯ ಊಟದೊಳಗೆ ಪೂಜೆ ಗೀಜೆ ಮಾಡಿ ದೇವ್ರದ್ದು ವಿಷ್ಣು ಮತ್ತು ಶಿವನ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಧನುರ್ಮಾಸದ ಅಡ್ವಾನ್ಸ್ ಹಾರ್ದಿಕ ಶುಭಾಶಯಗಳು.